ದೆಹಲಿಯಲ್ಲಿ ಎಲ್ಲವೂ ಡಿಕೆಶಿ ಅಂದುಕೊಂಡಂತೆ ಆಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾದ್ರ. ಸದ್ಯಕ್ಕೆ ಸಂಪುಟ ಪುನಾರಚನೆ ಇಲ್ಲ. ಖರ್ಗೆ ಕೊಟ್ಟಂತ ಸೂಚನೆ ಏನು? ನಗು ಮುಖದಲ್ಲೇ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೋ ಟೆನ್ಷನ್, ನೋ ಪ್ರಾಬ್ಲಮ್ ಎಂಬಂತೆ ಡಿಕೆ ಶಿವಕುಮಾರ್ ಇದ್ದಾರೆ. ಯಾವುದೇ ಗೊಂದಲ ಇಲ್ಲದೆ ಬಹಳ ಖುಷಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಸಿದ್ದು ಜೊತೆಯಲ್ಲೇ ಮಧ್ಯಾಹ್ನ ಊಟ ಮಾಡಿದ್ದಾರೆ. ಅವರಿಗೆ ಯಾವುದೋ ಒಂದು ಗುಡ್ ನ್ಯೂಸ್ ಸಿಕ್ಕಿರಬೇಕು. ದೆಹಲಿಯಲ್ಲಿ ತಾವು ಅಂದುಕೊಂಡಂತೆ ಎಲ್ಲವೂ ನಡೀತಾ ಇದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾದ್ರ ಅನ್ನುವಂಥ ಪ್ರಶ್ನೆ ಇದೆ. ಆ ಫೋಟೋಗಳಲ್ಲಿ ಅವರ ಸ್ಮೈಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವುದೋ ಒಂದು ಸೂಚನೆ ಸಿಕ್ಕಿದೆ ಅವರಿಗೆ. ಹಾಗಾಗಿ ನಗು ಮುಖದಲ್ಲೇ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ. ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ದೆಹಲಿಗೆ ಹೋಗಿರುವಂತ ವಿಚಾರ ಏನಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಎಲ್ಲವೂ ಡಿಸಿಎಂ ಡಿಕೆ ಶಿವಕುಮಾರ್ ಅಂದ್ಕೊಂಡಂತೆ ನಡೀತಾ ಇದೆಯಾ? ಏನ್ ಕತೆ ಅಂತ ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ದೆಹಲಿಯ ವಿಚಾರವಾಗಿ? ಪ್ರಭು, ಇವತ್ತು ಇಡೀ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರುಗಳ ಒಂದು ಕಣ್ಣಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದ್ರಿಂದ ಅವರ ನಿಲುವುಗಳು ಮತ್ತು ನಿರ್ಧಾರಗಳು ಹೇಗಿರಬಹುದು ಅನ್ನುವಂಥ ಒಂದು ಚರ್ಚೆಯನ್ನು ಆರಂಭ ಮಾಡಿದರು. ಅದರಲ್ಲೂ ಸಿದ್ದರಾಮಯ್ಯ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ವಾಪಸ್ ಬಂದರು. ಸೋಮವಾರ ಮತ್ತೊಮ್ಮೆ ಬನ್ನಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರಿಂದ ಇವತ್ತು ಮತ್ತೆ ದೆಹಲಿಗೆ ಹೋಗಿರುವಂಥದ್ದು. ಈ ನಡುವೆ ಸಿದ್ದರಾಮಯ್ಯ ದೆಹಲಿಗೆ ಮುಟ್ಟೋದಕ್ಕೂ ಮೊದಲೇ ಡಿ ಕೆ ಶಿವಕುಮಾರ್ ನಿನ್ನೆಯಿಂದಲೂ ಕೂಡ ದೆಹಲಿಯಲ್ಲಿ ಠಿಕಾಣಿ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವರು ಕೂಡ ನಿನ್ನೆಯಿಂದ ಸಾಥ್ ಕೊಡ್ತಾ ಇರುವಂಥದ್ದು. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತುಕತೆಯನ್ನು ಆಡಿದ್ರು. ರಾಜ್ಯದಲ್ಲಿ ಆಗ್ತಿರುವಂಥ ಒಂದು ರಾಜಕೀಯ ಬೆಳವಣಿಗೆಗಳಾಗಿರ್ಬೋದು, ಅದೇ ರೀತಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ನಮಗೆ ಕೊಟ್ಟಂತಹ ಒಂದು ಭರವಸೆಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದ ಅವ್ರಿಗೆ. ಅಂದರೆ ನಾವು ಇಷ್ಟು ದಿನ ವೆಯ್ಟ್ ಮಾಡಿದ್ವಿ, ನಮಗೊಂದು ಅವಕಾಶ ಕೊಡಲೇಬೇಕು ಅನ್ನುವಂಥ ಒಂದು ತಮ್ಮ ಒಂದು ಹಕ್ಕೊತ್ತಾಯವನ್ನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಟ್ಟಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಸಂಪುಟ ಪುನರಚನೆ ಮಾಡೋದು ಬೇಡ ಅನ್ನುವಂಥ ಒಂದು ಸಲಹೆಯನ್ನು ಡಿ ಕೆ ಶಿವಕುಮಾರ್ ಮೊದಲಿಂದಲೂ ಕೂಡ ಹೇಳ್ತಾ ಇದ್ರು. ಅದೇ ರೀತಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದಾಗಲೂ ಕೂಡ ಇದನ್ನು ಪದೇ ಪದೇ ಹೇಳುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಇಲ್ಲಿ ಎರಡು ವಿಚಾರಗಳನ್ನು ನಾವು ಗಮನ ಹರಿಸಬೇಕು. ಒಂದು, ಸಂಪುಟ ಪುನರಚನೆ ಆಗಿದ್ದೆ ಆದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಅಂದರೆ 2.5 ವರ್ಷ ನಾಯಕತ್ವ ಬದಲಾವಣೆ ಇಲ್ಲ ಅಂತಲ್ಲ, ಮುಂದೆ ಇನ್ನಷ್ಟು ದಿನಗಳ ಕಾಲ ಮುಂದೂಡಿಕೆ ಆಗ್ಬೋದು ಅನ್ನುವಂಥ ಒಂದು ಆತಂಕ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ, ಅದೇ ರೀತಿ ಅವರ ಪಟೇಲಂಗೂ ಕೂಡ ಇದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನರಚನೆಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಗ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಇವತ್ತು ದೆಹಲಿ ಮುಟ್ಟಿದ ತಕ್ಷಣ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕಳೆದ 3-4 ದಿನಗಳಿಂದಲೂ ಕೂಡ ಮುಖಾಮುಖಿ ಆಗಿರಲಿಲ್ಲ. ಯಾವಾಗ ಸಿದ್ದರಾಮಯ್ಯ ಅವರು ಕರ್ನಾಟಕ ಭವನಕ್ಕೆ ಹೋದರೂ ಆಗ ನೇರವಾಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿರುವಂಥದ್ದು. ಇಬ್ಬರು ಕೂತು ಲಂಚ್ ಒಂದೇ ಕಡೆ ಮಾಡಿರುವಂಥದ್ದು ಈಗ ಭಾಳಷ್ಟು ಚರ್ಚೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಒಬ್ಬರು ಅಧಿಕಾರವನ್ನು ಉಳಿಸ್ಕೊಳ್ಳುವಂಥ ಒಂದು ಸರ್ಕಸನ್ನು ಮಾಡ್ತಿದ್ರೆ ಮತ್ತೊಬ್ಬರು ಅಧಿಕಾರವನ್ನು ಪಡೆಯುವಂಥ, ಅಂದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿ ಬಡ್ತಿ ಪಡುವಂಥ ಒಂದು ಸರ್ಕಸನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇಬ್ಬರೂ ಕೂಡ ಒಂದು ರೀತಿ ರಾಜಕೀಯ ಒಂದೇ ಪಕ್ಷದಲ್ಲಿ ರಾಜಕಾರಣ ಮಾಡ್ತಿದ್ರು ಕೂಡ ಈ ವಿಚಾರದಲ್ಲಿ ಸಿ ಎಂ ಗದ್ದುಗೆ ಗುದ್ದಾಟ ವಿಚಾರದಲ್ಲಿ ಆವು ಮುಂಗಿಸಿ ರಾಜಕಾರಣವನ್ನು ಮಾಡ್ತಿರುವಂಥದ್ದು ನಿಜ ಇದು. ಹೀಗಾಗಿ ಒಬ್ಬರ ಮುಖ ಒಬ್ಬರು ನೋಡ್ತಾರೋ ಇಲ್ವೋ ಅನ್ನುವಂಥ ಒಂದು ರೀತಿ ಇತ್ತು ವಾತಾವರಣ. ಆದರೆ ಇವತ್ತು ನೇರವಾಗಿ ಸಿದ್ದರಾಮಯ್ಯ ಅವರು ಇರುವಂಥ ಕೊಠಡಿಗೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿರೋದು ನೋಡ್ತಿದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಹಕ್ಕೊತ್ತಾಯ ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ, ಸದ್ಯಕ್ಕೆ ಸಂಪುಟ ಪುನರಚನೆ ಬೇಡ ಅನ್ನುವಂಥದ್ದು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿ ಭಾಳಷ್ಟು ನಗುಮುಖದಿಂದಲೇ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಕಡೆ ವಾಪಸ್ ಆಗಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಈಗ ಕರ್ನಾಟಕ ಭವನದಿಂದ 5 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ತೆರಳುತ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿದ್ದರಾಮಯ್ಯ ಇಬ್ಬರು 1-to-1 ಮಾತುಕತೆ ಇದೆ. ಆ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಆಗಿರ್ಬೋದು, ಅದೇ ರೀತಿ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಒಂದು ಚರ್ಚೆ ಮಾಡಿದ ಬಳಿಕ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಹಿತಿ ಅವರ ಆಪ್ತ ಮೂಲಗಳು ಹೇಳ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ
ಖರ್ಗೆ ಅವರಿಗೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಮಾಡುವಂತಹ ಆಸಕ್ತಿ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರಿಗೂ ಒಂದಷ್ಟು ಪ್ರಾಫಿಟ್ ಹೆಚ್ಚಾಗಿದೆ. ಅಂದರೆ ಇನ್ನು 6 ತಿಂಗಳು, ಇನ್ನೂ 1 ವರ್ಷ ಮುಂದೂಡಿಕೆ ಆ ಸ್ಥಾನವನ್ನು ಭದ್ರವಾಗಿ ಮಾಡ್ಕೊಳ್ಬೋದು. ಏಕಾಏಕಿ ಈ ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಮಾಡಿ, ಇಲ್ಲ ಮುಂದಿನ ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಮಾಡಿ ಮತ್ತೆ ಫೆಬ್ರವರಿನೋ ಮಾರ್ಚ್ ತಿಂಗಳಲ್ಲಿ ನಾಯಕತ್ವ ಅಷ್ಟು ಸುಲಭವಾಗಿ ಬಿಟ್ಕೊಡೋದು ಇಲ್ಲ, ಅದೇ ರೀತಿ ಅಷ್ಟು ಸುಲಭವಾಗಿ ಬದಲಾವಣೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಹೀಗಾಗಿ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ನಿಲುವು ಮತ್ತು ಅಕ್ಕೋತಾಯ ಏನಿತ್ತು ಅದೇ ರೀತಿಯಾದಂಥ ಒಂದು ಮನಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದಾಗ ಬಹುತೇಕ ಈ ವಿಚಾರಗಳು ಹೆಚ್ಚು ಹೆಚ್ಚು ಚರ್ಚೆ ಆಗ್ಬೋದು. ಅದೇ ರೀತಿ ಖರ್ಗೆ ಅವ್ರಿಗೆ ಸಿಗದೇ ಇರುವಷ್ಟು ಅಧಿಕಾರ, ರಾಜ್ಯದ ಮಟ್ಟಿಗೆ ಅಧಿಕಾರ, ಅಷ್ಟು ದೊಡ್ಡ ಮಟ್ಟದ ಅಧಿಕಾರ ಪದೇ ಪದೇ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸಿಕ್ಕಿದೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಕಾಂಗ್ರೆಸ್ಸಲ್ಲಿ, ಮೂಲ ಕಾಂಗ್ರೆಸ್ಸಲ್ಲಿ ಒಂದು ಅಪಸ್ವರ, ಅಸಮಾಧಾನ ಇದ್ದೇ ಇದೆ ಮೊದಲಿಂದಲೂ ಕೂಡ. ನಾವು ಡೇ ಒನ್ನಿಂದ ಪಕ್ಷವನ್ನು ಕಟ್ಟಿದ್ವಿ, ನಮಗೇನು ಸಿಗಲಿಲ್ಲ. ಆದರೆ ಸಿದ್ದರಾಮಯ್ಯ ಅವರು 2005-6ರಲ್ಲಿ ಕಾಂಗ್ರೆಸ್ಗೆ ಬಂದರು, 6-7ರಲ್ಲಿ ಕಾಂಗ್ರೆಸ್ಗೆ ಬಂದರು. ಅವ್ರಿಗೆ ಎಲ್ಲವೂ ಕೂಡ ಸಿಕ್ತು. 2 ಬಾರಿ ವಿಪಕ್ಷ ನಾಯಕರಾದರು, 2 ಬಾರಿ ಮುಖ್ಯಮಂತ್ರಿ ಆದರು. ನಮಗೇನು ಆಗಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಖರ್ಗೆ ಅವ್ರಿಗೂ ಇದೆ, ಪರಮೇಶ್ವರ್ ಅವ್ರಿಗೂ ಇದೆ, ಮುನಿಯಪ್ಪ ಅವ್ರಿಗೂ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ, ಮೂಲ ಕಾಂಗ್ರೆಸ್ ನಾಯಕರು ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಇದೆ. ಹೀಗಾಗಿ ಈ ಬಾರಿ ಸಿದ್ದರಾಮಯ್ಯ ಅವ್ರಿಗೆ ಅಷ್ಟು ಸೇಫಾಗಿ ಈ ಅವಧಿ ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಖರ್ಗೆ ಅವರು ಈಗ ಮೈನ್ ಪೊಸಿಷನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇರೋದ್ರಿಂದ, AICC ಅಧ್ಯಕ್ಷರಾಗಿ ಇರೋದ್ರಿಂದ, ಅದರಲ್ಲೂ ಮೊನ್ನೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಂತಿಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳಿರೋದ್ರಿಂದ ಇವತ್ತು ಸಿದ್ದರಾಮಯ್ಯ ಅವರು ಹೋದಾಗ ಖರ್ಗೆ ಅವರು ಏನು ಹೇಳ್ತಾರೆ, ಖರ್ಗೆ ಅವರು ಹೇಳಿದಂತಹ ಮಾತುಗಳನ್ನು ಸಮಾಧಾನವಾಗಿ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಾರಾ, ಇಲ್ಲ ತಮ್ಮ ಒಂದು ರಾಜಕೀಯ ಪಟ್ಟನ್ನು ಅಲ್ಲೂ ಕೂಡ ಇಡುವಂತಹ ಒಂದು ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಡೆವಲಪ್ಮೆಂಟ್ಸು ಕೂಡ ಆಗ್ತವೆ. ಆದರೆ ಒಂದಂತೂ ಸ್ಪಷ್ಟ, ಈಗ ಸಿಗ್ತಿರುವಂತಹ ದೆಹಲಿಯ ಮೂಲಗಳ ಪ್ರಕಾರ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲವೇ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲ. ಆದರೆ ಇದೇ ಅಂತಿಮ ಅಂತ ನಾನು ಹೇಳ್ತಿಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯ ಯಾವತ್ತೂ ಕೂಡ ನಿಂತ ನೀರಲ್ಲ, ಅದು ಯಾವಾಗಲೂ ಕೂಡ ಪ್ರತಿ ಕ್ಷಣಕ್ಕೂ, ಪ್ರತಿ ದಿನಕ್ಕೂ, ಪ್ರತಿ ಗಂಟೆಗೂ ಕೂಡ ಬದಲಾಗ್ತಾ ಇರುತ್ತೆ. ಹೀಗಾಗಿ ಇವತ್ತು ಈಗ ಹೇಳ್ತೀವಿ, ನಾಳೆ ಮತ್ತೊಂದು ಏನೋ ಆದಾಗ ಆಗ ಹೇಳಿದ್ದು ತಪ್ಪು ಅಂತ ಅನ್ಸೋದು ಬೇಡ. ಯಾಕಂತ ಹೇಳಿದ್ರೆ ರಾಜಕೀಯ ಯಾವಾಗಲೂ ಕೂಡ ಅಷ್ಟೇ. ಯಡಿಯೂರಪ್ಪ 2 ವರ್ಷ ಆಗಿದ ತಕ್ಷಣ ಯಡಿಯೂರಪ್ಪ ಅವರನ್ನು ಅಷ್ಟು ಸುಲಭವಾಗಿ BJP ಹೈಕಮಾಂಡ್ ಬದಲಾವಣೆ ಮಾಡುತ್ತಾ ಅಂತ ಯಾರೂ ಅಂದ್ಕೊಂಡಿಲ್ಲ. ಯಡಿಯೂರಪ್ಪನೂ ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರಂತ ಯಾರಿಗೂ ಕೂಡ ಅನಿಸಿರಲಿಲ್ಲ. ಆದರೆ ಏಕಾಏಕಿ ದೆಹಲಿಯಿಂದ ಸಂದೇಶ ಬಂತು, ಯಡಿಯೂರಪ್ಪ ಅವರು ಬ್ಯಾಂಕ್ವೆಟ್ ಹಾಲ್ಗೆ ಹೋದರು, ಒಂದು ಭಾಷಣ ಮಾಡಿದ್ರು, ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಟರು. ಈಗಲೂ ಕೂಡ ಅಷ್ಟೇ, ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಹಾಗಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಹೇಳಿದ್ದೆಲ್ಲದಕ್ಕೂ ಕೂಡ ಓಕೆ ಅಂತ ಅನ್ನುತ್ತೆ ಅಂತ ನನಗೂ ಕೂಡ ಅನ್ನಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಎಷ್ಟು ಮುಖ್ಯವೋ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಮುಖ್ಯ, ಖರ್ಗೆ ಅವರು ಕೂಡ ಅಷ್ಟೇ ಮುಖ್ಯ. ಎಲ್ಲ ಫಾರ್ಮುಲಾಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.